ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಯಾವುದಾದ್ರೂ ಆಸ್ತಿಯ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದರೆ, ಆಸ್ತಿಯ ವ್ಯವಹಾರಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಅಲ್ಲಿ ಕುತಂತ್ರ ನಡೆದು ಸಮಸ್ಯೆಗಳಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಅದನ್ನು ಬಹಳ ಗಾಂಭೀರ್ಯವಾಗಿ ಯೋಚಿಸಬೇಕಾದಂಥದ್ದು. ಸರಿಯಾಗಿ ಗಮನಿಸ್ಕೊಳ್ಳಿ. ಬೆಂಕಿ ಮತ್ತು ನೀರಿನಿಂದ ದೂರ ಇರಬೇಕು. ಬೆಂಕಿಯ ಅವಘಡವಾಗ್ಬೋದು, ಜಲಕಂಟಕವಾಗ್ಬೋದು, ಅದರ ಸೂಚನೆಗಳು ಕಾಣ್ತಾ ಇದೆ. ನೀರಿನಿಂದ ತೊಂದರೆಯಾಗುತ್ತೆ, ಬೆಂಕಿಯಿಂದ ತೊಂದರೆಯಾಗುತ್ತೆ. ಆದಷ್ಟು ಅದರಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು ಅಂತ ಅರ್ಥ. ಯಾವುದೇ ರೀತಿಯ ಕಿರಿಕಿರಿಯನ್ನು ಮಾಡಿಕೊಳ್ಬೇಡಿ. ಸಣ್ಣ ಪುಟ್ಟ ವಿಚಾರಗಳು ಬಂದಾಗ ಜಗಳ ಮಾಡಿಕೊಂಡು ಏನೋ ನಿಷ್ಠುರವಾಗ್ತಕ್ಕಂಥದ್ದು, ದ್ವೇಷ ಬೆಳೆಸ್ಕೊಳ್ತಕ್ಕಂಥದ್ದು, ಜನದ ಬಾಯಿಗೆ ಆಹಾರವಾಗ್ತಕ್ಕಂಥದ್ದು, ಈ ರೀತಿ ಕಿರಿಕಿರಿಗಳು ಬೇಡ ಅಂತ ಅರ್ಥ. ಮನೆಯಲ್ಲಿ ಅಸಮಾಧಾನಕರವಾಗಿ ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ. ಮನೆಯಲ್ಲಿ ಏನೂ ಸಮಾಧಾನ ಇಲ್ಲ, ಮನೆಯಲ್ಲಿ ಏನೋ ಅಶಾಂತಿ, ಏನೋ ಒಂದು ರೀತಿಯ ಹಿಂಸೆ, ಮನೆಯ ವಾತಾವರಣ ಚೆನ್ನಾಗಿಲ್ಲ ಅನ್ನುವಂಥದ್ದು ನಿಮಗೆ ಮತ್ತೆ ಮತ್ತೆ ಗೊತ್ತಾಗುವಂಥದ್ದು. ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳ್ತೀರಿ. ಇದು ನಿಮಗೆ ಬೇಸರದಲ್ಲೂ ಕೂಡ ಒಂದು ರೀತಿಯ ಸಮಾಧಾನ, ಸಂತೋಷ ಅಂತಕ್ಕಂಥದ್ದು. ಮಕ್ಕಳ ಒಂದು ವಿದ್ಯಾಭ್ಯಾಸ, ಅವರ ಸಾಧನೆ, ಮಕ್ಕಳಲ್ಲಿ ಇರತಕ್ಕಂತಹ ಒಂದು ಛಲ, ನಾವು ಏನನ್ನಾದರೂ ಸಾಧನೆ ಮಾಡಿ ತೋರಿಸ್ತೀವಿ ಅಂತಕ್ಕಂತಹ ಒಂದು ಧೈರ್ಯ, ಇವೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂತಹದ್ದಾಗತ್ತೆ. ಆರ್ಥಿಕ ವಿಚಾರಕ್ಕೆ ಹೋರಾಟವನ್ನು ನಡೆಸ್ತೀರಿ. ಹಣಕಾಸಿನ ವಿಷಯ ಬಂತು ಅಂತಾದರೆ ಒಂದಷ್ಟು ಹೋರಾಟವನ್ನು ಮಾಡಲೇಬೇಕು. ನೀವು ಸುಮ್ಮನೆ ಕೂತ್ರೆ ಹಣ ಬರುವುದಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆಸ್ತಿಯ ವಿಚಾರದಲ್ಲಿ ಇರತಕ್ಕಂತಹ ಗೊಂದಲಗಳು, ಕುತಂತ್ರಗಳು, ಷಡ್ಯಂತ್ರಗಳು ಎಲ್ಲವೂ ಕೂಡ ದೂರವಾಗಲಿ, ಶುಭವಾಗಿ. ವೃಷಭ ರಾಶಿ. ನಿಮ್ಮ ಬಗ್ಗೆ, ನಿಮ್ಮ ವಿಷಯದ ಬಗ್ಗೆ, ನಿಮ್ಮ ವ್ಯವಹಾರದ ಬಗ್ಗೆ ಬಂಧುಗಳಲ್ಲಿ ವಿಶೇಷವಾದಂತಹ ಚರ್ಚೆಗಳು ನಡೀತಾ ಇರುತ್ತೆ. ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳಬೇಕು. ಹಣದ ವಿಚಾರಕ್ಕೆ ಸ್ವಲ್ಪ ಮಾತುಕತೆ ನಡೀಬೋದು. ದುಡ್ಡು ಕಾಸಿನ ವಿಷಯ ಬಂತು ಅಂತಾದರೆ ಮಾತುಕತೆಗಳು ನಡೆಯುವಂಥದ್ದಾಗತ್ತೆ. ಯಾವುದಕ್ಕೆ ಎಷ್ಟು ಲೆಕ್ಕ ಇತ್ಯಾದಿಗಳನ್ನು ಕೇಳುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ಕೆಲಸ, ಮುಂದೆ ಅವರ ಜೀವನ, ಅವರು ಯಾವ ರೀತಿ ಜೀವನದಲ್ಲಿ ಒಂದು ಸರಿಯಾದಂತಹ ರೂಪವನ್ನು, ನೆಲೆಯನ್ನು ಕಂಡುಕೊಳ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಮನೆಯಲ್ಲಿ ಶುಭವಾದಂತಹ ವಾತಾವರಣ ಇರುತ್ತೆ. ಕಟ್ಟಡದ ನಿರ್ಮಾಣ ಕೆಲಸಗಳು ಏನಾದರೂ ಮಾಡ್ತಾ ಇದ್ದರೆ ಅದು ಪ್ರಗತಿಯನ್ನು ಹೊಂದತಕ್ಕಂತಹ ಶುಭ. ನೌಕರಿಯಲ್ಲಿ ಸಮಾಧಾನ ಸಿಕ್ಕುವಂಥದ್ದು. ಇಂಥ ಕೆಲಸ ಬೇರೆ ಕಡೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ನೌಕರಿಯ ಬಗ್ಗೆ, ನಿಮ್ಮ ವೃತ್ತಿಯ ಬಗ್ಗೆ ಸಮಾಧಾನ ಇರುವಂತಹ ದಿವಸ ಇದಾಗತ್ತೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗಲಿ ಅಂತಕ್ಕಂಥದ್ದು ಶುಭವಾಗಿ. ಮಿಥುನ ರಾಶಿ. ಆರ್ಥಿಕ ಸಂಕಷ್ಟ ದೂರವಾಗ್ತಕ್ಕಂತಹ ಸಮಯ. ಹಣಕಾಸಿನ ವಿಚಾರದಲ್ಲಿ ಏನೋ ಗೊಂದಲಗಳಿದ್ದರೆ, ಅಡ್ಡಿಗಳಿದ್ದರೆ, ಅಗತ್ಯತೆ ಇದ್ದರೆ ಅದೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ಸನ್ನಿಹಿತವಾಗ್ತಕ್ಕಂಥದ್ದಾಗತ್ತೆ. ಮಾನಸಿಕವಾಗಿ ಏನೋ ಒಂದು ರೀತಿಯ ನೋವು, ಕಳವಳ, ಬೇಸರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಮನಸ್ಸಿನ ಮೇಲೆ ಅದು ತುಂಬ ಪ್ರಭಾವವನ್ನು, ಪರಿಣಾಮವನ್ನು ಬೀರತಕ್ಕಂಥದ್ದು. ಕುಟುಂಬದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಮನೆಯಲ್ಲಿ ಏನೋ ಗಲಾಟೆ ಆಗುತ್ತೆ, ಎಚ್ಚರಿಕೆಯನ್ನು ವಹಿಸಿ. ಆ ಗಲಾಟೆ ದ್ವೇಷವಾಗಿ ಪರಿಣಮಿಸ್ತಕ್ಕಂಥದ್ದು ಬೇಡ. ಒಬ್ಬರಿಗೊಬ್ಬರು ಮಾತನ್ನು ಬಿಡ್ತಕ್ಕಂಥದ್ದು, ದೂರವಾಗ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಮೋಜು ಮಸ್ತಿಗಳಿಂದ ತೊಂದರೆಯಾಗುತ್ತೆ. ಮನೆಯಲ್ಲಿ ಜವಾಬ್ದಾರಿಯುತವಾದಂತಹ ಕೆಲಸಗಳು ಬೇಕಾದಷ್ಟಿದೆ. ನಿಮ್ಮ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಕಾಲ ಸನ್ನಿಹಿತವಾಗಿದೆ. ಅದೆಲ್ಲವನ್ನು ಮರೆತು ನನ್ನದೇ ಆದಂತಹ ಲೋಕದಲ್ಲಿ ನಾನು ವಿಹರಿಸ್ತೀನಿ, ಇರ್ತೀನಿ ಅಂತಂದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ. ಅದರಿಂದ ತೊಂದರೆಯೂ ಕೂಡ ನಿಮಗೆ ಇದೆ ಎನ್ನುವಂತಹ ಅರ್ಥ. ಸ್ತ್ರೀಯರಿಗೆ ಲಾಭದ ಯೋಗ ಈ ದಿವಸ ಇದೆ. ಹಣಕಾಸಿನ ವಿಚಾರ ಅಥವಾ ತಾವು ಯಾವುದರಲ್ಲಿ ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರ್ತೀರೋ ಅಲ್ಲಿ ಲಾಭವಾಗ್ತಕ್ಕಂಥದ್ದು. ಮಕ್ಕಳ ಚಟುವಟಿಕೆ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ, ವಿಶೇಷವಾಗಿ ಚಂದ್ರನನ್ನು ಪ್ರಾರ್ಥನೆ ಮಾಡಿ. ದಧಿಶಂಖ ತುಷಾರಾಭಂ
ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬುದಾಗಿ 10 ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಹೇಳಿಕೊಳ್ಳಿ, ಶುಭವಾಗಿ. ಕರ್ಕಾಟಕ ರಾಶಿ, ಹಣ ಹೂಡಿಕೆಯಿಂದ ಲಾಭ ಆಗತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತೀರಿ. ಯಾವುದೋ ಜಾಹೀರಾತನ್ನು ನೋಡ್ತೀರಿ, ಇನ್ಯಾವುದೋ ವ್ಯಕ್ತಿಯಿಂದ ವಿಷಯವನ್ನು ಸಂಗ್ರಹ ಮಾಡ್ತೀರಿ. ಅವರ ಅಭಿವೃದ್ಧಿ ಅಭ್ಯುದಯವನ್ನು ನೋಡಿ ನಾನು ಕೂಡ ಹೀಗೆ ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಪ್ರಶ್ನೆ ನಿಮ್ಮಲ್ಲಿಯೇ ಹುಟ್ಟುವಂಥದ್ದು. ಆ ದೃಷ್ಟಿಯಿಂದ ಹಣ ಹೂಡಿಕೆಗೆ ಮುಂದಾಗ್ತೀರಿ ಅನ್ನುವಂಥದ್ದು. ಅದೃಷ್ಟವಶಾತ್ ಲಾಭ ಸಿಗ್ತಕ್ಕಂತಹ ಯೋಗ ನಿಮಗೆ ಒದಗಿ ಬರುತ್ತೆ. ವಿಷಯದ ಕೊರತೆಯಿಂದ ಒಂದಷ್ಟು ನಷ್ಟ ಮಾಡಿಕೊಳ್ತೀರಿ. ಯಾವುದರ ಬಗ್ಗೆ ಮಾಹಿತಿ ಸರಿಯಾಗಿರೋದಿಲ್ಲ, ಗೊತ್ತಿದ್ದಷ್ಟೇ ಪೂರ್ಣ ಸತ್ಯ ಅಂತ ಹೇಳಿ ನಂಬಿ ವ್ಯವಹಾರವನ್ನು ನಡೆಸ್ತೀರಿ, ಅದು ನಷ್ಟಕ್ಕೆ ಕಾರಣವಾಗುತ್ತೆ. ಸಂಶಯದ ಮನೋಭಾವ ಒಳ್ಳೆಯದಲ್ಲ. ಯಾವ ವಿಷಯದಲ್ಲಿ ಸಂಶಯ ಇದೆಯೋ, ಅನುಮಾನ ಇದೆಯೋ ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಶಾಸ್ತ್ರವೂ ಕೂಡ ಅದನ್ನೇ ಹೇಳುತ್ತೆ, ಸಂಶಯಂನಾಭ್ಯಾಪದ್ಯೆ ಅಂತ ಹೇಳುತ್ತೆ ಶಾಸ್ತ್ರ. ಸಂಶಯ ಇರತಕ್ಕಂತಹ ಕೆಲಸಗಳಿಗೆ ಮುಂದಾಗಬೇಡಿ, ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ, ನಿಮ್ಮ ಅನುಮಾನವನ್ನು ದೂರ ಮಾಡಿಕೊಳ್ಳಿ, ಅನುಮಾನವನ್ನು ಪರಿಹರಿಸಿಕೊಂಡು ಆ ಕೆಲಸವನ್ನು ನೀವು ಮಾಡಿ. ಅನುಮಾನ ಇತ್ತು, ಆ ಕೆಲಸದ ತಂಟೆಗೆ ಹೋಗಬೇಡಿ ಅನ್ನುವಂಥದ್ದು ಆದೇಶ. ಮಕ್ಕಳ ಜೊತೆ ಹೊಂದಾಣಿಕೆ ಇರಲಿ. ಮಕ್ಕಳಿಗೂ ನಿಮಗೂ ಹೊಂದಾಣಿಕೆ ಬರ್ತಾ ಇಲ್ಲ ಅಂತಾದರೆ ಅಂತಹ ವ್ಯವಹಾರಗಳಿಂದ ನಿಮಗೆ ಅನುಕೂಲ ಆಗೋದಿಲ್ಲ. ನಿಮ್ಮ ಅಭಿಪ್ರಾಯ, ನಿಮ್ಮ ಮಾತು ಮಕ್ಕಳಿಗೆ ಹಿಡಿಸಬೇಕು. ಮಕ್ಕಳು ಹೇಳಿದಂತಹ ವಿಚಾರವನ್ನು ನೀವು ಸ್ವೀಕಾರ ಮಾಡಿ ಅದನ್ನು ಅಳವಡಿಸ್ಕೊಳ್ಳುವ ಹಾಗಿರಬೇಕು ಅನ್ನುವ ರೀತಿಯಲ್ಲಿದ್ದರೆ ಮಾತ್ರ ಆ ವ್ಯವಹಾರ ನಿಮ್ಮ ಕೈಗೂಡ್ತಕ್ಕಂಥದ್ದು. ವ್ಯಾವಹಾರಿಕವಾಗಿ ಅಭಿವೃದ್ಧಿ ಹೊಂದತಕ್ಕಂತಹ ಯೋಗ ಇದೆ. ಆದರೆ ಮನೆಯಲ್ಲಿ ತಂದೆ ಮಕ್ಕಳು, ತಾಯಿ ಮಕ್ಕಳು ಭಿನ್ನಾಭಿಪ್ರಾಯವನ್ನು ಇಟ್ಟುಕೊಂಡು ವ್ಯವಹಾರದಲ್ಲಿ ಮುಂದುವರೆದಾಗ ಆಗತಕ್ಕಂತಹ ಕೆಲಸಕ್ಕೂ ಅಡ್ಡಿಯಾಗುವಂಥದ್ದು. ಸೇವಕ ವರ್ಗದಿಂದ ಸಮಸ್ಯೆ ಆಗುತ್ತೆ. ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ನಿಮ್ಮ ಸಹಾಯಕರು ಯಾರೇ ಇರಲಿ, ಅವರಿಂದ ಸಮಸ್ಯೆಗಳು ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಆ ಕೃಷ್ಣ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲಿರಲಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಈ ಶ್ಲೋಕ ಮಂತ್ರವನ್ನು 8 ಬಾರಿ ಪಠನೆ ಮಾಡಿ. ಶುಭವಾಗಿ.